ನೀವೇನಾದರೂ ಒಂದು ಚಿಕ್ಕ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇದ್ದರೆ ಒಂದು ಬಿಸ್ನೆಸ್ ರಿಜಿಸ್ಟ್ರೇಷನ್ ಇದೆ, ಅದು ದೊಡ್ಡ ಅಡ್ವಾಂಟೇಜ್ ಕೊಡುವಂಥದ್ದಾಗಿರುತ್ತೆ. ಅದೇ MSME ರಿಜಿಸ್ಟ್ರೇಷನ್. ತುಂಬ ಬಿಸ್ನೆಸ್ ಓನರ್ಸ್ ಅವ್ರ ಬಿಸ್ನೆಸ್ನ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ, ಬಟ್ ಅವರು ಗೌರ್ಮೆಂಟ್ ಬೆನಿಫಿಟ್ಸ್ನ ಮಿಸ್ ಮಾಡ್ತಾರೆ. ಅದು ಒಂದು ಸಿಂಪಲ್ ರಿಜಿಸ್ಟ್ರೇಷನಿಂದ. ಅದೇನು ಅಂತ ಅಂದರೆ ಅವ್ರ ಹತ್ರ MSME ರಿಜಿಸ್ಟ್ರೇಷನ್ ಇರೋದಿಲ್ಲ. ಇವತ್ತು ನಾನು ನಿಮಗೆ ಈ ವಿಡಿಯೋಲಿ MSME ಅಂದರೆ ಏನು, ಅದರಿಂದ ಏನೇನು ಬೆನಿಫಿಟ್ಸ್ ಆಗಿರುತ್ತೆ ಅಂತ ಕ್ಲಿಯರಾಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವೇನಾದರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ, ಬಿಸ್ನೆಸ್ ಬಗ್ಗೆ ಏನಾದರೂ ಟಿಪ್ಸ್ ಆ್ಯಂಡ್ ಸ್ಟೆಪ್ಸ್ ಬೇಕಾಗಿದ್ದರೆ ನಮ್ಮ ಚಾನೆಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಅದು ನಮ್ಮ ವಾಟ್ಸಪ್ ಬಿಸ್ನೆಸ್ ಕಮ್ಯುನಿಟಿಗೆ ಓಪನ್ ಆಗುತ್ತೆ. ಅದರಲ್ಲಿ ನಾವು ಡೇ ಟು ಡೇ ಸೇಲ್ಸ್ ಟಿಪ್ಸ್ ಆಗಿರಲಿ ಅಥವಾ ಬಿಸ್ನೆಸ್ ರಿಲೇಟೆಡ್ ಏನಾದರೂ ಟಿಪ್ಸ್ ಬೇಕಾಗಿದ್ದರೆ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಗೊತ್ತಾಗಿ ತಿಳ್ಕೊಬೋದು. ಮೊದಲಾಗಿ ನಾವು MSME ಅಂದರೆ ಏನು ಅಂತ ನೋಡೋಣ. MSME ಅಂತ ಅಂದರೆ ಮಿನಿಸ್ಟ್ರಿ ಫಾರ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಈ ಒಂದು MSME ರಿಜಿಸ್ಟ್ರೇಷನ್ ಗೌರ್ಮೆಂಟ್ ಕಡೆಯಿಂದ ಸ್ಮಾಲ್ ಬಿಸ್ನೆಸ್ಗೆ ಇಶ್ಯೂ ಮಾಡೋದಾಗೋದು. ಅದರ ಜೊತೆಗೆ ಅಂಡರ್ MSME ರಿಜಿಸ್ಟ್ರೇಷನ್ ಸಿಸ್ಟಮಲ್ಲಿ ಇಶ್ಯೂ ಮಾಡ್ತಾರೆ. ಈ ಒಂದು ಸರ್ಟಿಫಿಕೇಟ್ ನೀವು ಮಾಡ್ತಾ ಇರೋ ಸ್ಮಾಲ್ ಮತ್ತು ಮೀಡಿಯಮ್ ಬಿಸ್ನೆಸ್ಗಳಿಗೆ ಒಂದು ಪ್ರೂಫ್ ಆಗಿದ್ದು, ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಬರುವಂಥ ಬೆನಿಫಿಟ್ಸ್ ಆಗಿರಲಿ ಅಥವಾ ಸ್ಕೀಮ್ಗಾಗಿರಲಿ ಎಲಿಜಿಬಲ್ ಆಗಿರ್ತೀರ. ಬೇರೆ ಡೀಟೇಲ್ಸ್ ಎಲ್ಲ ನೋಡೋಕ್ಕೆ ಮುಂಚೆ ನೀವೇನಾದರೂ ಬಿಸ್ನೆಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ಅಥವಾ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಗೊತ್ತಾಗಿರ್ಬೇಕಂತ ರಿಜಿಸ್ಟ್ರೇಷನ್ಸ್ ಮತ್ತು ಲೈಸೆನ್ಸ್ ಇರುತ್ತೆ ಅಲ್ವಾ. ಸೊ ನಾವೇನು ಮಾಡಿದ್ದೀವಿ ಅಂತಂದರೆ ನಮ್ಮ ಚಾನೆಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಅದರಲ್ಲಿ PDF ಕನೆಕ್ಟ್ ಆಗಿರುತ್ತೆ. ಅದನ್ನ ಓಪನ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ಸ್ ಮತ್ತು ಲೈಸೆನ್ಸ್ ಬಗ್ಗೆ ತಿಳ್ಕೊಳ್ಳಿ. ಇವಾಗ ನಾವು MSME ಸರ್ಟಿಫಿಕೇಟಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತ ನೋಡೋಣ. ಮೊದಲಾಗಿ ನಮಗೆ ಈಸಿಯಾಗಿ ಬ್ಯಾಂಕ್ ಕಡೆಯಿಂದ ಲೋನ್ ಸಿಗುತ್ತೆ. ಈ ಒಂದು ಅಡ್ವಾಂಟೇಜ್ ನಿಮಗೆ ತುಂಬ ದೊಡ್ಡ ಬೆನಿಫಿಟ್ ಆಗಿರುತ್ತೆ. ಅದೇನು ಅಂತ ಅಂದರೆ ಈಸಿಯಾಗಿ ಬ್ಯಾಂಕ್ ಕಡೆಯಿಂದ ಲೋನ್ ಸಿಗೋದು. ನಿಮ್ಮ ಬಿಸ್ನೆಸ್ ಏನಾದರೂ MSME ರಿಜಿಸ್ಟರ್ಡ್ ಆಗಿದ್ದರೆ ನಿಮಗೆ ಲೋನ್ಸ್ ಕಡಿಮೆ ರೇಟಲ್ಲಿ ಸಿಗುತ್ತೆ. ಜೊತೆಗೆ ಯಾವುದೇ ಥರದ ಕೊಲ್ಯಾಟ್ರಲ್ ಇದ್ದರೆ ಗೌರ್ಮೆಂಟ್ ಕಡೆಯಿಂದ ಲೋನ್ ಅಪ್ರೂವಲ್ ಆಗಲಿಕ್ಕೂ ಸಾಧ್ಯ ಇದೆ. ಜೊತೆಗೆ ಯಾವುದೇ ಬ್ಯಾಂಕ್ ಆಗಿರಲಿ ಈಸಿಯಾಗಿ ಮತ್ತು ಫಾಸ್ಟಾಗಿ ಲೋನ್ ಅಪ್ರೂವಲ್ ಕೂಡ ಸಿಗುತ್ತೆ. ಈ ಒಂದು ಅಡ್ವಾಂಟೇಜ್ ಇರೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ಕ್ಯಾಶ್ ಫ್ಲೋ ಬೇಗ ಬೆಳೆಯುತ್ತೆ. ಎರಡನೇ ಬೆನಿಫಿಟ್ ಗೌರ್ಮೆಂಟ್ ಸಬ್ಸಿಡಿ ಮತ್ತು ಸ್ಕೀಮ್ಸ್. MSME ರಿಜಿಸ್ಟ್ರೇಷನ್ ಇರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಮತ್ತು ಸ್ಕೀಮ್ಸ್ಗಳಿಗೆ ನಿಮ್ಮ ಬಿಸ್ನೆಸ್ ಎಲಿಜಿಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಈ MSME ರಿಜಿಸ್ಟ್ರೇಷನ್ ನಿಮ್ಮ ಹತ್ರ ಇತ್ತು ಅಂತ ಅಂದರೆ ಗೌರ್ಮೆಂಟ್ ಕಡೆಯಿಂದ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಮಷಿನರಿ ಕಡೆಯಿಂದ ನಿಮಗೆ ಸಬ್ಸಿಡಿ ಸಿಗುತ್ತೆ. ಜೊತೆಗೆ ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡಲಿಕ್ಕೂ ಸಬ್ಸಿಡಿ ಸಿಗುತ್ತೆ. ಆದರೆ MSME ರಿಜಿಸ್ಟರ್ ಮಾಡಲಿಲ್ಲ ಅಂತಂದರೆ ಈ ಎಲ್ಲ ಬೆನಿಫಿಟ್ಸ್ನ ನೀವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೂರನೇ ಬೆನಿಫಿಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಲೇಟ್ ಪೇಮೆಂಟ್ಸ್. ಈ ಒಂದು MSME ಸರ್ಟಿಫಿಕೇಟ್ ನಿಮಗೆ ಲೀಗಲ್ ಆಗಿ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮ ಬಯರ್ಸ್ ಏನಾದರೂ ಲೇಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕಸ್ಟಮರ್ಸ್ ಏನಾದರೂ ಪ್ರಾಡಕ್ಟ್ಸ್ನ ತಗೊಂಡು ಅದನ್ನು ಲೇಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ MSME ಸರ್ಟಿಫಿಕೇಟ್ ನಿಮಗೆ ಕಾನೂನು ಪ್ರಕಾರ ಅದಕ್ಕೆ ಇಂಟ್ರೆಸ್ಟನ್ನ ಔಟ್ಸ್ಟ್ಯಾಂಡಿಂಗ್ ಮನಿಗೋಸ್ಕರ ನೀವು ತಗೋಬೋದು. ಅದರ ಜೊತೆಗೆ MSME ಸಮಾಧಾನ್ ಪೋರ್ಟಲ್ ಮುಖಾಂತರ ನಿಮ್ಮ ಬಯರ್ ಮೇಲೆ ನೀವು ಕಂಪ್ಲೇನು ರೇಸ್ ಮಾಡ್ಬೋದು. ಈ ಒಂದು ಅಡ್ವಾಂಟೇಜ್ ಇರೋದ್ರಿಂದ ನಿಮ್ಮ ಕಂಪ್ನಿಗೆ ಪೇಮೆಂಟ್ನ ಆನ್ ಟೈಮಲ್ಲಿ ರಿಸೀವ್ ಮಾಡಲಿಕ್ಕೂ ಜೊತೆಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿಗೂ ಹೆಲ್ಪ್ ಆಗುತ್ತೆ. ನಾಲ್ಕನೇ ಬೆನಿಫಿಟ್ ಪ್ರಯಾರಿಟಿ ಇನ್ ಗೌರ್ಮೆಂಟ್ ಟೆಂಡರ್ಸ್. MSME ರಿಜಿಸ್ಟರ್ ಆಗಿರುವ ಬಿಸ್ನೆಸ್ಗಳಿಗೆ ಒಂದು ಸ್ಪೆಷಲ್ ಫೀಚರ್ ಇರುತ್ತೆ ಈ ಒಂದು ಗೌರ್ಮೆಂಟ್ ಪ್ರಯಾರಿಟಿ ಟೆಂಡರ್ಸಲ್ಲಿ. ಅದರಲ್ಲಿ ಕೆಲವೊಂದು ಹೇಳ್ಬೋದಾಗಿದ್ದರೆ ನೀವು ಗೌರ್ಮೆಂಟ್ ಟೆಂಡರ್ಸ್ಗೆ ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಗೌರ್ಮೆಂಟ್ ಟೆಂಡರ್ಸಲ್ಲಿ ನಿಮಗೆ ಒಂದು ಮುಖ್ಯತ್ವ ಮತ್ತು ಪ್ರಯಾರಿಟಿ ಸಿಗುತ್ತೆ. ಐದನೇ ಬೆನಿಫಿಟ್ ಬೆಟರ್ ಬಿಸ್ನೆಸ್ ಕ್ರೆಡಿಬಿಲಿಟಿ. ಅಂದರೆ ನಿಮ್ಮ ಬಿಸ್ನೆಸ್ ಏನಾದರೂ MSME ರಿಜಿಸ್ಟರ್ಡ್ ಆಗಿದ್ದರೆ ಕಸ್ಟಮರ್ಸ್ ಮತ್ತು ಬಿಸ್ನೆಸ್ ಮಧ್ಯೆ ಒಂದು ಒಳ್ಳೆ ಟ್ರಸ್ಟ್ ಮತ್ತು ನಂಬಿಕೆಯನ್ನು ಉಳಿಸುತ್ತೆ.
ಬ್ಯಾಂಕ್ಸ್, ಕಸ್ಟಮರ್ಸ್, ವೆಂಡರ್ಸು ಈ ಒಂದು MSME ರಿಜಿಸ್ಟರ್ಡ್ ಕಂಪ್ನೀಸ್ನ ತುಂಬ ನಂಬ್ತಾರೆ. ಕೊನೆಯದಾಗಿ ಹೇಳಬೇಕು ಅಂತಂದರೆ ಈ ಒಂದು MSME ಎಷ್ಟು ಸಿಂಪಲ್ ಆಗಿದೆಯೋ ಕೇಳಿಸ್ಕೊಳ್ಳಿಕ್ಕೆ, ಅದೇ ಥರ ಅದು ತಕ್ಕನಂಗೆ ದೊಡ್ಡ ಬೆನಿಫಿಟ್ ಆಗಿರುತ್ತೆ. ನೀವೇನಾದರೂ ನಿಮ್ಮ ಚಿಕ್ಕ ಬಿಸ್ನೆಸ್ನ ಬೆಳೆಸಬೇಕು ಅಂತಂದರೆ ಈ ಒಂದು MSME ಬರೀ ರಿಜಿಸ್ಟ್ರೇಷನ್ ಮಾತ್ರ ಅಲ್ಲ, ನಿಮ್ಮ ಬಿಸ್ನೆಸ್ನ ಬೆಳೆಸಲಿಕ್ಕೆ ಒಂದು ದೊಡ್ಡ ಸಾಧನೆಯಾಗಿರುತ್ತೆ. ಮುಂದಿನ ಸಲ ನೀವು ನೋಡಿ ನಿಮ್ಮ ಬಿಸ್ನೆಸ್ನ MSME ಆಗಿ ರಿಜಿಸ್ಟರ್ ಮಾಡಿ ಮತ್ತು ಎಲ್ಲ ಬೆನಿಫಿಟ್ಸ್ನೂ ತಗೋತೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಹೆಸರು ಗೋಪಿಕಾ, ಲೀ ಇಂಟೆಲಿಜೆನ್ಷಿಯಾ ಪ್ರೈವೇಟ್ ಲಿಮಿಟೆಡಿಂದ.